ನೀನೊಲಿದ ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ಮಕ್ಕಳಿಗೆ ಕಾರಣ ಯಾವ ರೀತಿ ತೇದುಯ್ಬೇಕು ಅಂತ ತೋರಿಸ್ಕೊಡ್ತೀವಿ. ಇವಾಗ ಬನ್ನಿ, ನಾವು ತೇಯೋಕ್ಕಿಂತ ನಮ್ಮ ಮನೇಲಿ ದೊಡ್ಡವ್ರ ಕೈಲಿ ತೇಯ್ಸೋಣ. ಇವಾಗ ಖಾರ ಸಾಮಾನು ಇವಾಗ ಇಷ್ಟು ತಗೊಬಂದಿದ್ದೀವಿ. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ನಮ್ಮವ್ವ ಇದ್ದ ಎಲ್ಲನೂ ಹೇಳಿ ಅವರೇ ತೇದಿ ತೋರಿಸ್ಕೊಡ್ತಾರೆ. ಇವಾಗ ಬನ್ನಿ ಅವ್ರ ಕೈಲೇ ತೇಯ್ಸೋಣ. ಈಗ ವಾದಕ್ಕಿ, ವಾದಕ್ಕಿ, ಬಾಲ್ಮೆಣಸು, ಅದು ಗಂಜೀರಿಗೆ, ಮನೆ ಮೆಣಸು, ಇದು ಗಿಡಮೂಲಿಕ. ಏನದು ಗಿಡಮೂಲಿಕ? ಹಾಂ, ಇದು ಏನು ಒಂಥರ ಬೇರು ಅದು. ಅರಳೆಕಾಯಿ, ಇದು ಬಜೆ, ಸುಟ್ಟರ್ಶಿನ, ಹಸಿ ಅರಿಶಿನ, ಮಂದುಪ್ಪು, ಬೆಳ್ಳುಳ್ಳಿ, ಮನೆ ಉಪ್ಪು ಅದು. ಇದು ಒಂಥರ ಬೇರು. ಅದು ಗಿಡಮೂಲಿಕೆ ಬೇರಿದು. ಗಿಡಮೂಲಿಕೆ ಬೇರೆ ಅದುವೇ. ಅದು ಗಿಡಮೂಲಿಕೆದ, ಇದು ಒಂಥರ ಬೇರಿದು. ಗಿಡಮೂಲಿಕೆ ಅದು ಇದುವೇ. ಶುಂಠಿ ಇಲ್ಲೇ ಇಕ್ರಿ. ಇದು ಅದು ಶುಂಠಿನೂ ಎಷ್ಟು ಥರ ಗಿಡಮೂಲಿಕೆ ಗೊತ್ತೇ? 1 2 3 4 ಇಲ್ಲ, ಇದೆಲ್ಲ ಬಜೆ ಇದೆ. 2 3 4 6 ಥರ ಗಿಡಮೂಲಿಕೆ ಇದೆ. ಇದು ಲವಂಗನೂ ಇಲ್ಲಿಗೆ ಹಾಕ್ರಿ. ಕೈನು ಹಾಕ್ಬೇಕೆ? ಏಲಕ್ಕಾಯಿ, ಲವಂಗ, ಅರಳೆಕಾಯಿ ಹಾಕದೆ, ಜೇಕಾಯಿ, ಪತ್ರೆ ಅದು ಹೆಂಗಿದೆ ತೋರಿಸ್ರಿ. ಇದೇ ಪತ್ರೆ. ಮರಾಠ ಮುಗ್ಗು ಇದು. ಅದು ಮರಾಠ ಮುಗ್ಗೆ. ಮರಾಠ ಮುಗ್ಗು. ಜೇಕಾಯಿ. ಇನ್ನೇನವ ಅಷ್ಟೇ. ಸುಟ್ಟರ್ಶಿನ, ಹಸಿ ಅರ್ಶಿನ ಎರಡು ಇಕ್ಕಿದ್ದೀರಾ? ಈಗ ಮಗುಗೆ ಇದು ತೇದು ಹಾಕೋದ್ರಿಂದ ಏನು ಉಪಯೋಗಮ್ಮ? ಮಕ್ಕಳಿಗೆ ಆರೋಗ್ಯ ಚೆನ್ನಾಗಾಯ್ತದೆ, ಮಕ್ಕಳಿಗೆ ಮೈ ಕಟ್ತದೆ, ಮಕ್ಕಳು ಚೆನ್ನಾಗಾಯ್ತವೆ. ಇದು ಕುಟ್ಟಿ ಪುಡಿ ಮಾಡ್ಕೊಂಡದ್ದು ಹಸಿ ಅಂಶ ಕಮ್ಮಿ ಆಗೋಯ್ತದೆ, ಅದು ಆರೋಯ್ತದೆ ತೆಗಿತಾ ಮಾಡ್ತಾ. ಇದು ಅಲ್ಲೇ ತೇದ್ ಅಲ್ಲೇ ಹಾಕಿದ್ರೆ ಉಂಡೆ ಇರ್ತದೆ. ಇಷ್ಟೆಲ್ಲಾನು ಎದೆ ಹಾಲು ಹಾಕೊಂಡು ತೇದ್ ಹಾಕಿದ್ರೆ ಮಕ್ಕಳಿಗೆ ಪುಷ್ಟಿ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ಜೀರ್ಣ ಆಯ್ತದೆ. ಅದ ಒಂದ್ ಕಲ್ಲ ಒಲೆಗೆ ಹಾಕ್ಬಿಟ್ಟು ಅದು ಬೇಯ್ತದಲ್ಲ, ಕಾಯ್ತದ ಚೆನ್ನಾಗಿ, ಅದು ಎತ್ತಿ ಅದು ಹಾಕುದು. ಅದು ಚೆನ್ನಾಗಿ ಕುದೀತದಲ್ಲ, ಎತ್ತಿ ಈಚೆಗೆ ಹಾಕ್ಬಿಟ್ಟು ಅದು ಗಟ್ಟಿ ಇದ್ರೆ ಹಾಲು ಕರ್ಕೊಂಡು ಬೆಟ್ಟಲ್ಲಿ ಮಾಸ್ಬಿಟ್ಟು ಹಂಗಾದ್ರೂ ಆಗುತ್ತೆ. ಅದಾದ್ರೆ ಕುಡ್ಲ ಚೆನ್ನಾಗಿ ಕಾಯಿಸ್ಬಿಟ್ಟು ಅಜ್ಜಿದ್ರು ಆಗುತ್ತೆ. ಕುಡಿನೇ ಅಲ್ಗೆಲ್ಲ ಹಾಕ್ಬಾರ್ದು. ಬೆಂಜಿಗೆಲ್ಲ ಒದಗಿಸ್ಕೊಂಡು ಮಂದಕ್ಕೆ ಕೈಲಿ ಸಮೇಸ್ಕೋಬೇಕು. ನೀರಲ್ಲಿ ಅದು ಹೆಂಗೆ ತೇರಿ ಇವಾಗ? ಖಾರ ತೇಯುವಾಗ ಜೇಕಾಯಿ ಹೆಚ್ಚಾಗಿ ತೇಯಬಾರ್ದು. ಅರಿಶಿನ ಜೇಕಾಯಿ ತೇಯುವಾಗ ಮಾತ್ರ ತೇದು ಹಾಕ್ಬೇಕು. ಅದ ಹೆಚ್ಚಾಗಿ ಅರಿಶಿನ ಜೇಕಾಯಿ ಮಂಡುಪ್ಪು ತೇದು ಹಾಕ್ಬೇಕು. ನೋಡಿ, ವಾದಕ್ಕಿರುವೆ ಗಂಜೀರ್ಗೇನು ಹಿಂಗೆ ಹಾಕೊಂಡಿದ್ರೆ ಸಮಿಸ್ಕೋಬೇಕು. ಹಿಂಗೆ ಅರಳೆಕಾಯಿನೂ ಹೆಚ್ಚಾಗಿ ತೇಯಬಾರ್ದು. ಇವಾಗ ಏನು ತೇಯ್ತಾ ಇರೋದು? ಅದೇನು ಜೇಕಾಯಿನ ಥರ ಇತ್ತಲ್ಲ, ಏನು ಬಿಗಿ ಇಷ್ಟೊಂದು ಅಲ್ವೇ? ಸಮಯನೇ ಇಲ್ಲ. ಇದು 3 ಟೈಮ್ ತೇದಿದೆಯಾ? ಗಿಡಮೂಲಿಕೆ ಇದು. ಚಕ್ಕೆ ತೇಯ್ತಾರೆ. ಇದು ಗಿಡಮೂಲಿಕೆನೆ.
ಇದು ಜುಡ್ಮಿಲ್ಕೆ ನೋಡು. ಹಸಿ ಅಷ್ಟನ ಅದು. ಮಕ್ಕಳಿಗೆ ಇದು ಎಷ್ಟು ದಿನಕ್ಕೊಂದ್ಸಾರಿ ಉಯ್ಬೇಕವ? ಸ್ನಾನ ಮಾಡಿಸಿದ್ದೀನಿ ಉಯ್ಬೇಕು. 3 ದಿನಕ್ಕೊಂದು ದಿವಸ ಇದು ದೈ ಪೌಡ್ರನ್ನ ಜೊತೆಲಿ ಹಾಕ್ಬಾರ್ದು, ಉಷ್ಣಾಂಶ ಜಾಸ್ತಿ ಆಗ್ಬಿಡ್ತದೆ. ಒಂದಿನ ಖಾರ ಹಾಕಿದ್ರೆ ಒಂದಿನ ದೈ ಪೌಡ್ರ್ ಹಾಕ್ಬೇಕು. 3 ದಿನಕ್ಕೊಂದು. ಅದೇ 6 ದಿನಕ್ಕೊಂದು ದಿವಸ ಇದು ಉಯ್ಬೇಕು, ಖಾರ ಉಯ್ಬೇಕು. ಯಾಯ್ ಮನೆ ಮೆಣಸ್ತೈತೆ, ಮನೆ ಮೆಣಸು ಅದು. ನೀರು ಇಳಿಸಿಯಾ? ಬಾಲ್ಮೆಣಸು, ಬಾಲ್ಮೆಣಸು, ಬೆಳ್ಳುಳ್ಳಿ, ಇದು ಜುಡ್ಮಿಲ್ಕೆ. ಏ ಪುಟಿ ಕೊಡೋಣ. ಮಾರಕ್ಕೆ ಮನೆ ಉಪ್ಪು, ಜುಡ್ಮಿಲ್ಕೆ ಕಡ್ಡಿ, ಸುಟ್ಟರ್ಶನ ಇದು ಇರೋದು. ನಿನ್ಗೋಸಿ ಹಾಕನೆ ಹೊಸಿ ತಿನ್ಕೋಕ. ಅದೇ ಏನಂತ ಹೇಳಿದ್ದು ಎಲ್ಲ ಇದ್ದದಲ್ಲಿ. ತೀರ್ಥವಳಿಗೆ ಬಿಡ್ತಾ ಇದೆ. ಇನ್ನೇನಾರು ಇದ್ದದವತ್ತೆ ಇದು ಒಂಚೂರು ಇತ್ತು. ಯಾವ ಸಣ್ಣ ಉಳ್ಕೊಂಡಿರವ ಬಾಳೆಲ್ಲಿ ತಗ್ದಾಕ್ತೀನಿ. ಚಿನ್ನ ಮರ್ರಿ ಇಲ್ಲಿ ನಿನ್ಗೆ ಕಣಪ್ಪ ಖಾರ ತೇಯ್ತಾ ಇರೋದು. ಖಾರ ಕುಡ್ದಿಯಾ ಚಿನ್ನ? ತಗಿ ತಗಿ ಕೈ ತಗಿ. ನಿನಗೆ ಖಾರ ತೇಯ್ತಾ ಇರೋದು ಬೇಡವೇ? ಒಂದು ಹಾಡು ಹೇಳಪ್ಪ, ಒಂದು ಹಾಡು ಹೇಳ್ಬಿಡು. ಖಾರ ಕುಡಿಸ್ಬಾರ್ದು ಅಂದ್ರೆ ಒಂದು ಹಾಡು ಹೇಳು. ಹೇಳು. ಯಾಕಂತೆ ಹಿಂಗೆ ಒಳಗಡೆ ಕೈ ಹಾಕಿ ಹಿಂಗೆ ತಿರುಗಿ ಅದು ನಸಿ ಏನಾರ ಇದ್ರೆ ಅದು ತೆಗಿತಾರಲ್ಲ ತೆಗ್ಬಿಡು. ತೆಗ್ದವನು ಇದ್ರಲ್ಲಿ ತೆಗ್ದಿದ್ದೆ ಕಡಿಮೆ ತೆಗ್ದಿರಿ. ಇದು ಏನಿಲ್ಲ ನಸಿ. ಇವಾಗ ಖಾರ ರೆಡಿ ಆಯಿತು. ಆ ಖಾರಕ್ಕೆ ಸ್ವಲ್ಪ ಕೈ ಎಣ್ಣೆ ಹಾಕಬೇಕು. ಅದು ಎಣ್ಣೆ ಖಾರ ಎರಡು ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಬೆಟ್ಟ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಬೇಕು. ತಿರುಗಿ ಎಲ್ಲ ಎರಡು ಮಿಕ್ಸ್ ಆದ ನಂತರ ಕುಡ್ಲ ಕೆಂಪಳ ಕಾಯಿಸ್ಕೊಂಡು ಖಾರದೊಳಕ್ಕೆ ಹಚ್ಚಬೇಕು.
ಅದು ಖಾರ ಅದು ಹಜ್ಜಿದ ತಕ್ಷಣವೇ ಚೆನ್ನಾಗಿ ಖಾರ ಬೇಯುತ್ತೆ ನೋಡಿ. ಇವಾಗ ಈ ಥರ ಹಜ್ತಾ ಇದ್ದೀನಿ, ಖಾರ ಎಲ್ಲ ಸುತ್ತ ಬೇಯ್ತಾ ಇದೆ. ಅದು ಹಸಿ ಖಾರ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಘಮ ಘಮ ಅನ್ನುತ್ತೆ, ಆ ರೀತಿ ಬೆಂದೈತೆ ಇವಾಗ ಖಾರ. ಈ ಥರ ಇವಾಗ ಖಾರ ಎಲ್ಲ ಬಿಸಿಯಾಗಿರುತ್ತೆ, ಚೆನ್ನಾಗಿ ತಣ್ಣಗಾಗೋ ಥರ ಆರಿಸ್ಕೋಬೇಕು. ತಣ್ಣಗಾಯ್ತಾ ಅಂತ ಎಲ್ಲ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಮಗುಗೆ ಹುಯ್ಬೇಕು ನೋಡಿ. ಇವಾಗ ಮಗುಗೆ ಖಾರ ಹುಯ್ತಾ ಇದ್ದೀವಿ. ಇವಾಗ ಹುಷಾರಾಗಿ ಹುಯ್ಬೇಕು, ಅದು ನೆತ್ತಿಗೆ ಏರ್ಬಿಡುತ್ತೆ. ಹುಷಾರಾಗಿ ಖಾರ ಹಾಕ್ಬೇಕು, ಹುಯ್ಬೇಕಾದ್ರೆ ನೋಡಿಕೊಂಡು ಹಾಕ್ಬೇಕು.